ಹಾಯ್ ಹಲೋ ಸ್ನೇಹಿತರೆ, ಮತ್ತೊಮ್ಮೆ ಎಲ್ಲರಿಗೂ SPP ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಯಾವ ಚಿತ್ರದ ರಿವ್ಯೂ ಅಪ್ಪ ಅಂದ್ರೆ ಕಾಂತಾರ ಚಾಪ್ಟರ್ 1. ಸ್ನೇಹಿತರೆ, ಕೆಲವು ಚಿತ್ರಗಳಿಗೆ ನಾವು ರಿವ್ಯೂ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಆ ಚಿತ್ರಗಳು ಆ ರಿವ್ಯೂ ಅನ್ನೋ ಪದಕ್ಕಿಂತ ದಾಟಿ ಮೇಲೆ ಹೋಗಿರುತ್ತೆ. ಅಂತ ಚಿತ್ರಗಳಲ್ಲಿ ಕಾಂತಾರ ಕೂಡ ಒಂದು. ಕಾಂತಾರ ಸ್ನೇಹಿತರೆ 2022ರಲ್ಲಿ ರಿಷಬ್ ಶೆಟ್ಟಿ ನಟನೆಯ ಕಾಂತಾರ ಚಿತ್ರವನ್ನು ನಾವೆಲ್ಲರೂ ನೋಡಿದ್ದೀವಿ. ಆ ಕಾಂತಾರ ಚಿತ್ರದ ಕೊನೆ 20 ನಿಮಿಷ ಎಲ್ಲರ ಮೈ ನವಿರೇಳಿಸುವಂತಹ, ಮೈ ಜುಮ್ಮೆನಿಸುವಂತಹ, ಆ ಕಾಂತಾರದ ಕೊನೆ 20 ನಿಮಿಷ ಬರುವಂತಹ ದೈವ ನರ್ತನ ಎಲ್ಲರ ಮನಸ್ಸನ್ನ ಗೆದ್ದಿತ್ತು. ಎಲ್ಲರ ಮನಸ್ಸಿನಲ್ಲಿ ಆ ದೈವ ಮತ್ತು ಪಂಜುರ್ಲಿಯ ಬಗ್ಗೆ ಒಂದು ವಿಶೇಷವಾದ ಜ್ಞಾನ ಮತ್ತು ವಿಶೇಷವಾದ ಗೌರವವನ್ನ ಬರುವಂತೆ ಮಾಡಿತ್ತು. ಸ್ನೇಹಿತರೆ, ಅದಾದ ಕೆಲವೇ ದಿನಗಳಲ್ಲಿ ರಿಷಬ್ ಶೆಟ್ಟಿ ಅವರು ಈ ಕಾಂತಾರ ಚಾಪ್ಟರ್ 1 ದಂತ ಕತೆ ಅದರ ಹಿಂದಿನ ಭಾಗವಾದ ಪ್ರೀಕ್ವೆಲ್ ಅನ್ನ ಹೇಳ್ತೀನಿ ಅಂತ ಅನೌನ್ಸ್ ಮಾಡಿದಾಗಲೇ ನನಗೇನೋ ಒಂದು ಗೌರವ ಮತ್ತು ಏನೋ ಒಂದು ನಂಬಿಕೆ ಬಂತು. ಹೌದು, ಇವರು ಮಾಡೇ ಮಾಡ್ತಾರೆ. ನಾನು ರಿಷಬ್ ಶೆಟ್ಟಿಯವರ ಹಲವು ನಿರ್ದೇಶನ ಚಿತ್ರಗಳನ್ನು ನೋಡ್ಕೊಂಡು ಬಂದಿದ್ದೀನಿ. ನನಗೆ ಮೊದಲಿನಿಂದಲೂ ರಿಷಬ್ ಶೆಟ್ಟಿಯ ಮೇಲೆ ಅಪಾರವಾದ ನಂಬಿಕೆ ಮತ್ತು ಗೌರವ, ಅದೇನಕ್ಕೂ ಗೊತ್ತಿಲ್ಲ. ಅದೇ ರಿಷಬ್ ಶೆಟ್ಟಿಯ ತಂಡ ಮತ್ತೊಮ್ಮೆ ಕಾಂತಾರವನ್ನು ನಮ್ಮ ಮುಂದೆ ಕೊಡ್ತಾರೆ ಅಂದಾಗ ನನಗೆ ಸಹಜವಾಗಿ ಅದರ ಮೇಲೆ ಹೆಚ್ಚಿನ ಆಕರ್ಷಣೆ ಇತ್ತು. ಇನ್ನು ಕಾಂತಾರದ ಕಥೆಯ ವಿಷಯಕ್ಕೆ ಬರೋದಾದ್ರೆ, ಅದಾಗಲೇ ಟ್ರೇಲರ್ನಲ್ಲಿ ಬಿಟ್ಟು ಕೊಟ್ಟಿರುವಂತೆ ಯಾಕೆ ನಮ್ಮಪ್ಪ ಬಾವಿಯಲ್ಲಿ ಕಾಣೆ ಆದ, ಅಲ್ಲಿ ಯಾಕೆ ಕಾಣೆ ಆದ ಅನ್ನುವ ಪ್ರಶ್ನೆಯ ಹಿಂದೆ ಒಂದು ದೊಡ್ಡ ಕಥೆಯೇ ಇರುತ್ತೆ, ಒಂದು ದೊಡ್ಡ ದಂತ ಕಥೆಯೇ ಇರುತ್ತೆ. ಆ ದಂತಕಥೆಯನ್ನ ಪುಟಗಳಂತೆ ನಮ್ಮ ಮುಂದೆ ತೆರೆದಿರ್ತಾರೆ ರಿಷಬ್ ಶೆಟ್ಟಿ ಅವರು. ಇನ್ನು ಫಸ್ಟ್ ಹಾಫ್ ಬರೋದಾದ್ರೆ, ಕಾಂತಾರದ ತರಾನೇ ಇಲ್ಲಿ ಕೂಡ ಕೆಲವೊಂದಿಷ್ಟು ಫನ್ ಎಲಿಮೆಂಟ್ಗಳನ್ನ ಆ್ಯಡ್ ಮಾಡಿ ಚಿಕ್ಕದಾಗಿ ಕಾಮಿಡಿ ಮಾಡುತ್ತಾ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಹಲವು ಪಾತ್ರಗಳು ಬರುತ್ತೆ, ಹಲವು ಪಾತ್ರಗಳಿಗೆ ಇರುತ್ತಾರೆ, ವಿಶೇಷ ಇರುತ್ತೆ. ಇನ್ನು ನನಗೆ ಇದರಲ್ಲಿ ಮುಖ್ಯವಾಗಿ ತುಂಬಾ ವಿಶೇಷ ಅನಿಸಿರುವುದು ಗುಲ್ಶನ್ ಖಾನ್. ಹೌದು, ಗುಲ್ಶನ್ ಖಾನ್ ಅವರ ನಟನೆ ನನಗೆ ತುಂಬಾ ಸೆಳೆಯಿತು. ಅವರ ಪಾತ್ರ ಪೋಷಣೆ ಮತ್ತು ಅವರಿಗಿರುವಂತಹ ಒಂದು ಪಾತ್ರದ ವಿಭಿನ್ನತೆ, ಅವರ ಪಾತ್ರದ ಒಂದು ವಿಭಿನ್ನತೆ ಇದೆ. ಕುಲಶೇಖರನ ಪಾತ್ರದಲ್ಲಿ ಮಾಡುವಂತಹ ಅವರ ಪಾತ್ರ ತುಂಬಾ ಅದ್ಭುತವಾಗಿದೆ ಮತ್ತು ನನ್ನನ್ನು ತುಂಬಾ ಗಮನ ಸೆಳೆತಂದ್ರೆ ತಪ್ಪಾಗಲಾರದು. ಇನ್ನು ರುಕ್ಮಿಣಿ ವಸಂತ್ ಕನಕವತಿ ಪಾತ್ರ ಟ್ರೇಲರ್ಗೆ ತುಂಬಾ ಚಿಕ್ಕದಾಗಿ ಬಿಟ್ಕೊಂಡಿದ್ರು, ಆದರೆ ನಿಜವಾದ ಕಥೆಯಲ್ಲಿ ಅವರ ಪಾತ್ರ ತುಂಬಾ ದೊಡ್ಡದಿದೆ ಮತ್ತು ಅವರ ಪಾತ್ರಕ್ಕೆ ತುಂಬಾ ದೊಡ್ಡ ಮಟ್ಟದ ಟ್ವಿಸ್ಟ್ ಇದೆ. ಅದನ್ನು ನೀವು ಚಿತ್ರಮಂದಿರದಲ್ಲಿ ನೋಡಬೇಕು. ಇನ್ನು BGM, ಕಾಂತಾರ ಹಳೆಯ ಭಾಗದಲ್ಲಿದ್ದಂತಹ ಹಾಡುಗಳಷ್ಟು ಇಲ್ಲಿ ನನಗೆ ಯಾಕೋ ಹಾಡುವಲ್ಲಿ ತುಂಬ ಒಂದಿಷ್ಟು ಕೊರತೆ ಅಂತ ಅನಿಸ್ತು. ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತಲ್ಲ ಅಜನೀಶ್ ಪಿ ಲೋಕನಾಥ್ ಅಂತ ಅನಿಸಿದ್ದು ನಿಜ. ಒಂದು ಹಾಡು ಹಳೆಯ ಸಿನಿಮಾದ ಹಾಡುಗಳನ್ನು ಮತ್ತೆ ಬಳಸಿದ್ದಾರೆ, ಇನ್ನು ಒಂದು ಹಾಡು ಬರುತ್ತೆ BGMಗಳು ಹಳೆಯ BGM ಇನ್ನು ಕೂಡ ಯೂಸ್ ಮಾಡಿದ್ದಾರೆ, ಅದೆಲ್ಲ ಓಕೆ. ಆದರೂ ಎಲ್ಲೂ ಕೂಡ ಅಜನೀಶ್ ಪಿ ಲೋಕನಾಥ್ ಅವರ ಮೇಲೆ ನನ್ನ ತಮಗೆ ತುಂಬ ಇತ್ತು, ಎಲ್ಲೋ ಒಂದು ಕಡೆ ಇನ್ನೂ ಒಂದಿಷ್ಟು ಎಫರ್ಟ್ ಹಾಕುತ್ತೇನೋ ಅಂತ ಅನಿಸ್ತು. ಇನ್ನು ನಟನೆಯ ವಿಷಯಕ್ಕೆ ಬರೋದಾದ್ರೆ, ರಿಷಬ್ ಶೆಟ್ಟಿ ಅವರ ನಟನೆ ಎಂದಿನಂತೆ ಅದ್ಭುತವಾಗಿದೆ. ಕೆಲವೊಂದು ಸನ್ನಿವೇಶಗಳಲ್ಲಿ ಇವರೇನಪ್ಪ ಇವರೇ ದೈವ ಆಗ್ಬಿಟ್ರಲ್ಲ ಅಂತ ಅನಿಸುವಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇನ್ನು ರುಕ್ಮಿಣಿ ವಸಂತ್ ಅವರು ತಮ್ಮ ಪಾತ್ರವನ್ನು ಅದ್ಭುತವಾಗಿ ಮಾಡಿದ್ದಾರೆ. ಇನ್ನು ಹಳೆಯ ಚಿತ್ರದಲ್ಲಿರುವಂತಹ ಅನೇಕ ಪಾತ್ರಗಳು ಇಲ್ಲೂ ಕೂಡ ರಿಪೀಟ್ ಆಗುತ್ತೆ. ಅವರೆಲ್ಲರೂ ಕೂಡ ಅದ್ಭುತವಾಗಿ ತಮಗೆ ಕೊಟ್ಟ ಪಾತ್ರ ಅಂತ ನಿಭಾಯಿಸಿದ್ದಾರೆ. ಸ್ನೇಹಿತರೆ, ರಾಜ್ಕುಮಾರ್ ಕಾಲದಲ್ಲೂ ಕೂಡ ಹಳೆಯ ದೈವದ ಮತ್ತು ಭಕ್ತಿಯ ಪ್ರಧಾನ ಚಿತ್ರಗಳು ರಿಲೀಸ್ ಆಗ್ತಾ ಇತ್ತು. ಹಲವು ಚಿತ್ರಗಳು ಬಂದಿದ್ದಾವೆ. ಭಕ್ತಿಯ ಪ್ರಧಾನಗಳು ಚಿತ್ರ ಅಂತಾನೆ ಹುಡುಕ್ತಾ ಹೋದರೆ ಸಾಕಷ್ಟು ಸಿಗ್ತವೆ. ಆದರೆ ಯಾಕೆ ಕಾಂತಾರ ಆ ಎಲ್ಲ ಚಿತ್ರಗಳಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ಲುತ್ತೆ ಅನ್ನೋದಂತ ಕ್ವಶನ್ ಹಾಕಿದಾಗ ನಮಗೆ ಸಿಗುವ ಆನ್ಸರ್ ಏನಪ್ಪ ಅಂದರೆ, ರಿಷಬ್ ಶೆಟ್ಟಿಗೂ ಗೊತ್ತು, ಇವತ್ತಿನ ಜನತೆ ಚೇಂಜ್ ಆಗಿದೆ, ಇವತ್ತಿನ ಸಿನಿಮಾ ಮೇಕಿಂಗ್ ಚೇಂಜ್ ಆಗಿದೆ, ಒಬ್ಬ ಪ್ರೇಕ್ಷಕ ಸಿನಿಮಾನ ನೋಡುವ ದೃಷ್ಟಿಕೋನ ಚೇಂಜ್ ಆಗಿದೆ. ಆ ದೃಷ್ಟಿಕೋನಕ್ಕೆ ತಕ್ಕಂತೆ ಸಿನಿಮಾದ ಶೈಲಿ ಕೂಡ ಬದಲಾಗಬೇಕಾಗಿದೆ. ಅದೇ ರೀತಿ ಒಂದು ದೈವದ ಆಚರಣೆಯನ್ನು ಇಟ್ಟುಕೊಂಡು ಅದನ್ನು ಎಷ್ಟರ ಮಟ್ಟಿಗೆ ಕಮರ್ಷಿಯಲ್ ರೂಪದಲ್ಲಿ ಹೇಳಬಹುದು, ಅಷ್ಟರ ಮಟ್ಟಿಗೆ ಕಮರ್ಷಿಯಲ್ ರೂಪದಲ್ಲಿ ಇಲ್ಲಿ ಹೇಳಿದ್ದಾರೆ. ನೋಡಿ, ಈ ಸಿನಿಮಾದಲ್ಲಿ ತುಂಬ ನಿಮ್ಮನ್ನು ಗಮನ ಸೆಳೆಯುವುದು ಆಕ್ಷನ್ ಸೀಕ್ವೆನ್ಸ್ ತುಂಬ ಗಮನ ಸೆಳೆಯುತ್ತೆ. ಯಾಕಂದರೆ ತುಂಬ ಆಕ್ಷನ್ ಸೀಕ್ವೆನ್ಸ್ಗಳು ರಿಯಲ್ ಆಗಿ ಮಾಡಿದ್ದಾರೆ, ಇವು ರಿಯಲ್ ಆಗಿ ಆಗ್ತಾ ಇದೆ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಅಷ್ಟು ಚೆನ್ನಾಗಿ ಅದನ್ನು ಕಟ್ಟಿಕೊಟ್ಟಿದ್ದಾರೆ ಅರವಿಂದ್ ಕಶ್ಯಪ್ ಅವರು. ಇನ್ನು ಕೆಲವೊಂದಿಷ್ಟು VFX ಶಾಟ್ಗಳಿವೆ. ಒಂದು ಟ್ರೈಲರ್ ತೋರಿಸುವಾಗ ಹುಲಿಯ ಶಾಟ್ ಬರುತ್ತೆ, ಕಥೆಯಲ್ಲಿ ತುಂಬ ದೊಡ್ಡ ಮಹತ್ವದ ಪಾತ್ರ ವಹಿಸುತ್ತೆ. ಆ ಹುಲಿ ಕೂಡ ನಾವು ಸಿನಿಮಾ ನೋಡ್ತಾ ಹೋದಾಗ ತುಂಬ ರಿಯಲ್ ಆಗಿ ಬರ್ತಾ ಇದೆ, ನಾವು ಹುಲಿನೇ ನೋಡ್ತಾ ಇದ್ದೀವಿ ಅಂತ ಅನಿಸುವಷ್ಟು ಚೆನ್ನಾಗಿ VFX ಕೆಲಸಗಳಾಗಿವೆ. ಯಾವುದು ಅಲ್ಲಲ್ಲಿ ಇದೇನಪ್ಪ ರಿಯಲ್ ಆಗಿ ಕಾಣ್ತಾ ಇಲ್ವಲ್ಲ, ಇದೇನು ಎಲ್ಲೋ ಒಂಥರ VFX ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ, ಗ್ರಾಫಿಕ್ಸ್ ಆಗಿದೆ ಅಂತ ಗೊತ್ತಾಗುತ್ತೆ ಅನಿಸುತ್ತಾರೆ. ಯಾವ ಸೀನ್ಗಳು ಕಾಣಲ್ಲ, ಎಲ್ಲವೂ ಅದ್ಭುತವಾಗಿ ಇದು ರಿಯಲ್ ಆಗಿ ನಡೆದಿದೆ ಅನ್ನೋ ಥರ ಕಟ್ಟಿಕೊಟ್ಟಿದ್ದಾರೆ. ನಿಮ್ಮ ಎಲ್ಲರೂ ಅದಾಗಲೇ ಹೇಳಿರುವಂತೆ
ಸಿನಿಮಾದ ಇಂಟರ್ವಲ್ ಬ್ಲಾಕ್ ಮತ್ತು ಕ್ಲೈಮ್ಯಾಕ್ಸ್ ಅಂತ ಬರುತ್ತೆ. ಎರಡು ಸೀನ್ಗಳನ್ನ ನೀವು ಮಿಸ್ ಮಾಡಲೇಬೇಡಿ ಥಿಯೇಟರ್ ಯಾಕಂದ್ರೆ ಅಷ್ಟು ಚೆನ್ನಾಗಿ ಅದನ್ನ ತೋರಿಸಿದ್ದಾರೆ. ಅಲ್ಲಿ ಒಂದು ಸಿನಿಮಾ ಹಿಟ್ ಆಗಬೇಕಾದ್ರೆ ಒಂದು ವಿಜುವಲ್ಸ್, ಇನ್ನೊಂದು BGM, ಇನ್ನೊಂದು ಆಕ್ಟಿಂಗ್, ಇನ್ನೊಂದು ಸ್ಕ್ರೀನ್ ಪ್ಲೇ ಎಮೋಷನ್ ಎಲ್ಲವೂ ಬೇಕಾಗತ್ತೆ. ಈ ನಾಲ್ಕು ತುಂಬಿಕೊಂಡಂತಹ ಒಂದು ಸನ್ನಿವೇಶ ಏನಾದ್ರೂ ಇದ್ರೆ ಅದು ಗೆದ್ದೇ ಗೆಲ್ಲುತ್ತೆ. ಅಂತ ಹಲವು ಸನ್ನಿವೇಶಗಳು ಈ ಕಾಂತಾರ ಚಿತ್ರದಲ್ಲಿ ತುಂಬಿ ತುಳುಗಾಡುತ್ತಿವೆ. ಅಂತಹ ಒಂದು ಒಂದು ನನಗೆ ತುಂಬಾ ಸ್ಟ್ಯಾಂಡ್ ಔಟ್ ಆಗಿ ನಿಲ್ಲುವಂತಹ, ತುಂಬಾ ಎದ್ದು ಮತ್ತು ಚಪ್ಪಾಳೆ ತಟ್ಟಬೇಕು ಅನ್ಸುವಂತಹ ಸೀನ್ ಏನಪ್ಪಾ ಅಂದ್ರೆ ಒಂದು ಇಂಟರ್ವಲ್ ಬ್ಲಾಕ್ ಅಲ್ಲಿ ಒಂದು ಸೀನ್ ಇದೆ, ಅದ್ಭುತವಾಗಿದೆ. ಅದನ್ನು ನೀನು ಹೇಳಲ್ಲ, ಹೇಳಿದ್ರೆ ಅಂದ್ರೆ ನಿಮ್ಗೆ ಮಜಾ ಹೋಗ್ಬಿಡಿದೆ. ಥಿಯೇಟರ್ ಹೋಗಿ ನೋಡ್ಬೇಕು ಅದನ್ನ. ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ಅದನ್ನ. ಆ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ತುಂಬಾ ಹಾಲಿವುಡ್ ಲೆವೆಲ್ ಅಲ್ಲಿ ಮಾಡಿದ್ದಾರೆ. ಇನ್ನು ಈ ಕಥೆ ವಿಚಾರ ಕೊಡೋದಾದ್ರೆ ಅದೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ತುಂಬಾ ಚೆನ್ನಾಗಿದೆ. ಕಾಂತಾರ ಒಂದ್ ತರ ಇಲ್ಲಿ ಒಂದೇ ಲೈನ್ ಅಲ್ಲಿ ಕತೆ ಮಾಡ್ಕೊಂಡಿಲ್ಲ, ತುಂಬಾ ಕಥೆಯಲ್ಲಿ ತುಂಬಾ ಫೋಲ್ಡರ್ಸ್ ಬರ್ತದೆ, ತುಂಬಾ ಒಂದು ಅಂಶಗಳಿವೆ. ದೈವ ಕೋಲ ಆಚರಣೆಗಳ ಬಗ್ಗೆ ಗೊತ್ತಿಲ್ಲದವನು ಕೂಡ ಒಂದು ಕ್ಷಣ ಕೈ ಮುಗಿದೆನ್ನುವಂತೆ ಮಾಡುವಂತಹ ಆಕ್ಟಿಂಗ್ ರಿಷಬ್ ಶೆಟ್ಟಿ ಅವರದು. ಅದನ್ನ ಈಗಾಗಲೇ ಅವರು ಪ್ರೂವ್ ಮಾಡಿಕೊಂಡಿದ್ದಾರೆ ಕಾಂತಾರ 1 ಅಲ್ಲಿ. ಕಾಂತಾರ 2 ಅಲ್ಲಿ ಅದನ್ನ 100 ಪಟ್ಟು ಇಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ಆ ಪಾತ್ರವೇ ಅಂತದ್ದು. ಆ ಪಾತ್ರದಲ್ಲಿ ಆ ದೈವ ಬಂದಾಗ ಆ ಮಾಡುವಂತ ನಟನೆ ಇದೆಯಲ್ಲ, ಇದು ತುಂಬಾ ಸಹಜದ ನಟನೆ ಅಲ್ಲ, ಅಸಹಜವಾದ ನಟನೆ. ಅದು ಯಾವುದೊಂದು ಶಕ್ತಿ ಅದನ್ನ ಮಾಡಿಸ್ಬೇಕು, ಅಲ್ಲದೆ ಅದನ್ನ ಒಬ್ಬ ಮನುಷ್ಯ ನಾಟಕೀಯವಾಗಿ ಮಾಡಲು ಪ್ರಯತ್ನ ಪಟ್ರೆ ಆಗಲ್ಲ ಅನ್ನೋ ತರ ಅವ್ರ ಆಕ್ಟಿಂಗ್ ಇದೆ. ಅದು ಅದ್ಭುತವಾಗಿ ಕಾಣುತ್ತೆ ಸ್ಕ್ರೀನ್ ಮೇಲೆ. ಅದು ಚಪ್ಪಾಳೆ ತಟ್ಟಬೇಕು. ಕೆಲವೊಬ್ರು ಥಿಯೇಟರ್, ನಾನು ನೋಡಿದ್ದೀನಿ ಥಿಯೇಟರ್ ಅಲ್ಲಿ ಚಪ್ಪಲಿ ಬಿಟ್ಟು ಸಿನಿಮಾ ನೋಡ್ತಾ ಇದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಆ ದೈವದ ಒಂದು ನಂಬಿಕೆ, ನಾವೆಲ್ಲ ಮಂಗಳೂರು ಪ್ರದೇಶದವರು ಅಲ್ಲದೆ ಆದ್ರೂ, ಕರಾವಳಿ ಪ್ರದೇಶದವರು ಅಲ್ಲದೆ ಆದ್ರೂ ನಂಬಿಕೆ ಬರುವಂತೆ ಮಾಡಿದೆ ಈ ಕಾಂತಾರ ಅಂದ್ರೆ ತಪ್ಪಾಗಲಾರದು. ಸ್ನೇಹಿತರೆ, ಅದೇನೇ ಇರಲಿ, ಒಂದು ಒಳ್ಳೆ ಚಿತ್ರ ಥಿಯೇಟರ್ಗೆ ಬಂದು ನೀವೆಲ್ಲ ನೋಡ್ತೀರಾ ಅಂತ ನನಗೆ ಗೊತ್ತು. ಈ ಚಿತ್ರದ ರಿವ್ಯೂ ಅನ್ನೋಕ್ಕಿಂತ ಈ ಚಿತ್ರ ಬಗ್ಗೆ ನನಗೆ ಅನಿಸಿರುವ ಕೆಲವು ವಿಷಯಗಳನ್ನು ಮುಂದೆ ಹಂಚಿಕೊಂಡಿದ್ದೇನೆ. ಆದಷ್ಟು ಬೇಗ ಎಲ್ಲರೂ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಕಾಂತಾರವನ್ನ ಕರೆತುಕೊಂಡು ಬನ್ನಿ. ಯಾಕಂದ್ರೆ ದೈವದ ದರ್ಶನವನ್ನು ನೀವು ಪಡಿಬೇಕಾದ್ರೆ ಥಿಯೇಟರ್ಗೆ ಹೋಗಲೇಬೇಕು. ಇಂಥ ಚಿತ್ರಗಳು ಕನ್ನಡದಲ್ಲಿ ಬರುವುದು 100ಕ್ಕೆ 1, 2. ಆ ಚಿತ್ರಗಳನ್ನ ಮಿಸ್ ಮಾಡಿಕೊಂಡು OTTಯಲ್ಲಿ ಬರಲಿ, ನಾನು ನೋಡ್ತೀನಿ, ಮೊಬೈಲಲ್ಲಿ ನೋಡ್ತೀನಿ ಅಂತ ಅನ್ಕೊಂಡ್ರೆ ಆ ಒಂದು ದೈವದ ಒಂದು ಸ್ವರೂಪವನ್ನು ನೀವು ಕಳ್ಕೊಳ್ಬಹುದು. ಸ್ನೇಹಿತರೆ, ಇದೆಷ್ಟು ಇವತ್ತಿನ ವಿಷಯವಾಗಿತ್ತು. ಕಾಂತಾರ ಚಿತ್ರ ನೀವೆಲ್ಲ ನೋಡಿದರೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಇನ್ನೂ ಜಾಸ್ತಿ ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಪ್ರೇಮ್ ಕುಮಾರ್. ಜೈ ಛತ್ರಪತಿ, ಜೈ ಕಾಂತಾರ, ಜೈ ಬಾಬಾ.